ಚಿತ್ತಾಪುರದಲ್ಲಿ ಶಾಂತಿ ಸಭೆಯಲ್ಲಿ ಭಿನ್ನ ರಾಗ ಮೂಡಿದೆ. ಏನು ಪಥಸಂಚಲನಕ್ಕಾಗಿ ಅನುಮತಿಯನ್ನು ಕೋರಿದ್ರು ಸಂಘಟನೆಗಳು, ಒಂದು 9ಕ್ಕೂ ಹೆಚ್ಚು ಸಂಘಟನೆಗಳು ಅನುಮತಿಯನ್ನು ಕೋರಿದ್ರು. ಆದರೆ ಈಗ ಆ ಒಂದು ಶಾಂತಿ ಸಭೆಯಲ್ಲಿ ಭಿನ್ನ ರಾಗ ಮೂಡಿರುವಂಥದ್ದು. ಲಾಠಿ ಬಳಕೆಗೆ ಬಲವಾದ ನಕಾರ ಬರ್ತಾ ಇದೆ, ಕೇವಲ ಧಿಕ್ಕಾರ ಮಾತ್ರ ಕೂಗ್ತಾ ಇದೆ. ಕೆಲವರು ಧಿಕ್ಕಾರ ಕೂಗ್ತಾ ಇದ್ದಾರೆ, ನೀವು ಲಾಠಿಯನ್ನು ಬಳಕೆ ಮಾಡಬೇಡಿ ಅಂತ. ಯಾಕಂದರೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಡಿ ಅಂತ ಮನವಿ ಮಾಡಿಕೊಂಡಿದ್ರು. ಶಾಂತಿ ಸಭೆಯಲ್ಲಿ ಲಾಠಿ ಬಿಟ್ಟು ತಿರಂಗ ಹಿಡಿದಿದ್ದಾರೆ ಇಲ್ಲಿ ಬಂದಂತಹ ಜನರು. ಏನೇ ಬಿಟ್ಟರು ಕೂಡ ಲಾಠಿ ಬಿಡೆವು ಎಂದಿದ್ದಾರೆ RSSನವರು. ಸಂಧಾನ ಆಗದೆ ಅರ್ಧಕ್ಕೆ ಮೊಟಕುಗೊಂಡಿದೆ ಶಾಂತಿ ಸಭೆ. ಹಾಗಾದ್ರೆ ಸಭೆಯಲ್ಲಿ ಆಗಿದ್ದೇನು ಎನ್ನುವಂತಹ ಪ್ರಶ್ನೆ. ಚಿತ್ತಾಪುರದಲ್ಲಿ ನಮಗೆ ಅನುಮತಿ ಕೊಡಿ ಅಂತ ಕೇಳ್ತಾ ಇದ್ರು. 10 ಸಂಘಟನೆಗಳಿಂದ ಲಿಖಿತ ಹೇಳಿಕೆಯನ್ನು ಸಂಗ್ರಹಿಸಲಾಗಿದೆ. ಲಿಖಿತ ಹೇಳಿಕೆಯನ್ನು ಆಧರಿಸಿ ಕೋರ್ಟ್ಗೆ ಸಲ್ಲಿಸಲು, ವರದಿಯನ್ನು ಸಲ್ಲಿಸಲು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಈ ಒಂದು ವಿಷಯವಾಗಿ ಪಥಸಂಚಲನಕ್ಕೆ ಅವಕಾಶ ನೀಡಲಾಗುತ್ತೋ ಇಲ್ಲವೋ ಎಂಬುವಂತಹ ಕುತೂಹಲ ಹೆಚ್ಚಾಗಿದೆ. ಈಗ ಚಿತ್ತಾಪುರದಲ್ಲಿ ಶಾಂತಿ ಸಭೆ ನಡೆದಿದೆ. ನಿನ್ನೆ 28ನೇ ತಾರೀಕು ಶಾಂತಿ ಸಭೆಯನ್ನು ಮಾಡಿ 30ಕ್ಕೆ ನಮಗೆ ವರದಿಯನ್ನು ಕೊಡಿ ಅಂತ ಕೋರ್ಟ್ ಹೇಳಿತ್ತು. ಅದೇ ವಿಚಾರವಾಗಿ ಈಗ ಅಲ್ಲಿರುವಂತಹ ಒಂದು ಜಿಲ್ಲಾಡಳಿತ ಮತ್ತು DC ಒಂದು ನೇತೃತ್ವದಲ್ಲಿ ಚಿತ್ತಾಪುರದಲ್ಲಿ ಸಭೆ ನಡೆದಿದೆ, ಶಾಂತಿ ಸಭೆ. RSSನವರು ಪಥಸಂಚಲನ ಮಾಡ್ತೀವಿ ಅಂತ ಕೂತಿದ್ರು. ಅದಕ್ಕೆ ನಮಗೂ ಕೂಡ ಅವಕಾಶವನ್ನು ಕೊಡಿ ಅಂತ ಬೇರೆ ಬೇರೆ ಸಂಘಟನೆಗಳು ಕೂಡ ನವೆಂಬರ್ 2ನೇ ತಾರೀಕು ನಾವು ಕೂಡ ಪಥಸಂಚಲನವನ್ನು ಮಾಡ್ತೀವಿ, ನಮಗೂ ಕೂಡ ಅವಕಾಶವನ್ನು ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿದರು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಪಥಸಂಚಲನದ ವಾರ್ ನಡೀತಾ ಇತ್ತು ಸಂಘಟನೆಗಳ ಮತ್ತೆ. ಒಬ್ಬರಾದ ನಂತರ ಒಬ್ಬರು ಬರ್ತಾ ಇದ್ರು, ಅನುಮತಿ ಕೊಡಿ ಅಂತ ಕೇಳ್ತಾ ಇದ್ರು. ಹೀಗಾಗಿ ಈ ಒಂದು ವಿಚಾರವಾಗಿ ಗೊಂದಲ ಉಂಟಾಗಿತ್ತು. ಕೋರ್ಟ್ ಹೇಳಿತು, ನೋಡಿ ಈ ಒಂದು ವಿಚಾರದ ಬಗ್ಗೆ ನೀವು ಶಾಂತಿ ಸಭೆಯನ್ನು ನಡೆಸಿ, ಶಾಂತಿ ಸಭೆ ಆದ ನಂತರ ಅಲ್ಲಿ ಏನೆಲ್ಲ ಮಾತುಕತೆಗಳು ಆಗುತ್ತೆ ಮತ್ತು ಯಾರ್ಯಾರ ಅಭಿಪ್ರಾಯ ಏನೇನಿದೆ ಅನ್ನೋದನ್ನು ಎಲ್ಲವನ್ನು ಕೂಡ ತಿಳಿದುಕೊಳ್ಳಿ, ಆ ನಂತರ ವರದಿಯನ್ನು ಸಲ್ಲಿಸಿ ಅಂತ ಸರ್ಕಾರಕ್ಕೂ ಕೂಡ ಹೇಳಿ. ಹೀಗಾಗಿ ಈ ಒಂದು ವಿಚಾರವಾಗಿ ನಾಳೆ ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಏನಾಗಿದೆ ಅಂತ. ಪಥಸಂಚಲನಕ್ಕೆ ಅವಕಾಶ ಕೊಡುತ್ತೋ ಇಲ್ಲುವಂಥದ್ದು ಈಗ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಏನಾಗಬಹುದು ತೀರ್ಪು ಅಂತ. ಲಾಠಿ ಬಳಕೆಗೆ ಬಲವಾದಂತಹ ಒಂದು ನಕಾರ ಇದಿತ್ತು. ಕೆಲವರು ಧಿಕ್ಕಾರವನ್ನು ಕೂಡ ಹಾಕಿದ್ರು. ಆದರೆ ಶಾಂತಿ ಸಭೆಯಲ್ಲಿ ಲಾಠಿ ಬಿಟ್ಟು ತಿರಂಗ ಹಿಡಿಯಲಿ ಎಂದಿದ್ರು ದಲಿತ ಸಂಘಟನೆಗಳು. ಲಾಠಿಯನ್ನು ಹಿಡ್ಕೊಳ್ಳೋದು ಬೇಡ, ಆದರೆ ಏನೇ ಬಿಟ್ಟರು ಕೂಡ ಲಾಠಿಯನ್ನು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ RSSನವರು. ನಮ್ಮ ಒಂದು RSSನ ಸಂಕೇತ ಅದು. ಲಾಠಿಯನ್ನು ಹಿಡಿತು ಪಥಸಂಚಲನವನ್ನು ಮಾಡೋದು, ಅದನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಲಾಠಿಯನ್ನು ಹಿಡಿಯೋ ಬದಲು ನಮ್ಮ ರಾಷ್ಟ್ರ ಧ್ವಜವನ್ನು, ತ್ರಿವರ್ಣ ಧ್ವಜವನ್ನು ಹಿಡಿರಿ, ಅದನ್ನು ಹಿಡಿದುಕೊಂಡು ಅಂದರೆ ಪಥಸಂಚಲನ ಮಾಡಿ ಅಂತ ದಲಿತ ಸಂಘಟನೆಗಳು ಹೇಳಿದರು. ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಆದರೆ ಅದಕ್ಕೆ RSS ಒಪ್ಪಲ್ಲ. ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಬದಲಾಯಿಸಿಕೊಳ್ಳಲ್ಲ, ಲಾಠಿಯನ್ನೇ ಹಿಡಿತೀವಿ ಅಂತ ಹೇಳಿ ಮಾತುಕತೆ ಆಗಿದೆ ಅಂತ. ಹೀಗಾಗಿ ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯ ಮೂಡಿದೆ ಸಂಘಟನೆಗಳ ಮಧ್ಯೆ. ಒಂದು ಶಾಂತಿ ಸಭೆಯನ್ನು ನಡೆಸಬೇಕಾದ್ರೆ ಅದು ಶಾಂತಿಯ ರೀತಿಯಲ್ಲಿ ಮುಗಿದಿಲ್ಲ ಅಂತ ಹೇಳಲಾಗ್ತಾ ಇದೆ. ಭಿನ್ನ ರಾಗ ಎದ್ದಿದೆ. ಅಂದರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಒಂದು ಅಭಿಪ್ರಾಯ. ಯಾಕಂದರೆ 10 ಸಂಘಟನೆಗಳು, 9ಕ್ಕೂ ಹೆಚ್ಚು ಸಂಘಟನೆಗಳು ಮನವಿಯನ್ನು ಮಾಡಿದ್ದಾರೆ ಅಂತ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಈ ಒಂದು ವಿಚಾರವಾಗಿ ಒಂದೊಂದು ಸಂಘಟನೆಗಳು ಒಂದೊಂದು ರೀತಿಯಲ್ಲಿ ಮಾತುಕತೆಗಳನ್ನು ಆಡಿರುವಂಥದ್ದು. ಏನು RSS ವಿಚಾರ, RSS ಪಥಸಂಚಲನ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ವಿಚಾರಣೆ ಆಗುತ್ತೆ ಕೋರ್ಟ್ನಲ್ಲಿ, ಕಲಬುರಗಿಯ ಹೈಕೋರ್ಟ್ನಲ್ಲಿ. ಯಾಕಂದರೆ ಎಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಲಿಖಿತ ರೂಪದಲ್ಲಿ ಅದು ಸಂಗ್ರಹಣೆ ಮಾಡಲಾಗಿದೆ. ಶಾಂತಿ ಸಭೆಯಲ್ಲಿ ಅದನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ, ವಿಚಾರಣೆ ಆಗುತ್ತೆ. ಆದರೆ ನಾಳೆ ಏನಾಗುತ್ತೆ ಎನ್ನುವಂಥ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಹೆಚ್ಚಾಗಿದೆ. ಮತ್ತು ಯಾರು ಅನುಮತಿಯನ್ನು ಕೋರಿ ಮನವಿಯನ್ನು ಸಲ್ಲಿಸಿದ್ರು ಸಂಘಟನೆಗಳು, ಅವರು ಕೂಡ ಕಾಯ್ತಾ ಇದ್ದಾರೆ ಏನಾಗಬಹುದು, ಯಾರಿಗೆ ಅನುಮತಿಯನ್ನು ಕೊಡುತ್ತಾರೆ, ಯಾರಿಗೆ ಅನುಮತಿ ಕೊಡಲ್ಲ. ಕೊಟ್ಟರು ಎಲ್ರಿಗೂ ಒಂದೇ ದಿನ ಕೊಡ್ತಾರ, ಅಥವಾ ಬೇರೆ ಬೇರೆ ದಿನಾಂಕಗಳನ್ನು ಘೋಷಣೆ ಮಾಡ್ತಾರ, ಅಥವಾ ಯಾರೂ ಬೇಡ, ಇದರ ಒಂದು ಸಹವಾಸವೇ ಬೇಡ, ನೀವು ಯಾರೂ ತಲೆ ಕೆಡಿಸ್ಕೊಳ್ಬೇಡಿ, ಎಲ್ಲರೂ ಕೂಡ ಸುಮ್ಮನೆ ಇರಿ ಅಂತ ಏನಾದರೂ ಕೋರ್ಟ್ ಹೇಳುತ್ತಾ ಅಂತ ಗೊತ್ತಿಲ್ಲ. ಹೀಗಾಗಿ ಕೋರ್ಟ್ ಯಾವ ರೀತಿಯಾದಂತಹ ಒಂದು ಆದೇಶವನ್ನು ಕೊಡಬಹುದು ಅಂತ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಚಿತ್ತಾಪುರದಲ್ಲಿ RSS ಪಥಸಂಚಲನ ಮತ್ತು ಬೇರೆ ಸಂಘಟನೆಗಳು ಕೂಡ ಪಥಸಂಚಲನ ಮಾಡ್ತೀವಂತ ಏನು ಪಟ್ಟು ಹಿಡಿದು ಕೂತಿದ್ರು, ಮೊಂಡುತನವನ್ನು ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಅವರು ಮಾಡ್ತಾರಂದ್ರೆ ನಾವು ಮಾಡ್ತೀವಿ, ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ರು. RSS ನೋಂದಣಿ ಮಾಡಿಸ್ಕೊಂಡಿಲ್ಲ, ಅದಕ್ಕೆ ಕೊಡಬೇಡಿ, ನಾವು ಮಾಡಿಸ್ಕೊಂಡಿದ್ದೀವಿ, ನಮಗೆ ಕೊಡಿ ಅಂತ ಹೇಳ್ತಾ ಇದ್ರು. ಹೀಗಾಗಿ ವಾದ ವಿವಾದ ಅಲ್ಲಿ ಜೋರಾಗಿ ನಡೀತಾ ಇತ್ತು. ಏನಾಗಬಹುದು ಈ ಒಂದು ಪಥಸಂಚಲನದ ವಿಚಾರ ಅಂತ
ಕೋರ್ಟ್ ಮುಂದೆ ಹೋದಾಗ ಕೋರ್ಟ್ ಹೇಳುತ್ತೆ, ಸಾಕಷ್ಟು ಜನ ಬಂದಿದ್ದೀರಾ, ಆಯಿತು ನೀವು ಮಾತಾಡ್ಕೊಳ್ಳಿ, ನಿಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸಿ, ಯಾವ ರೀತಿಯಲ್ಲಿ ಲಿಖಿತ ರೂಪದಲ್ಲಿ ಬರೆದುಕೊಡಿ, ನಾವು ಅದನ್ನೆಲ್ಲ ನೋಡ್ತೀವಿ, ಎಲ್ಲ ಗಮನಿಸ್ತೀವಿ, ಆ ನಂತರ ಏನು ಅನ್ನೋದನ್ನು ಹೇಳುತ್ತೀವಿ 30ನೇ ತಾರೀಕು ಅಂತ ಹೇಳಿದ್ರು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಏನಾಗಬಹುದು, ಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ ಅಂತ ಈಗೆಲ್ಲರೂ ಕಾದು ಕೂತಿದ್ದಾರೆ. ಶಾಂತಿ ಸಭೆಯಲ್ಲಿ ನೀವು ಲಾಠಿಯನ್ನು ಹಿಡಿದುಕೋಬೇಡಿ, ಬಳಸಬೇಡಿ, ಅದೊಂದು ರೀತಿಯಲ್ಲಿ ಸರಿ ಇಲ್ಲಲ್ಲ ಅಂತ ಹೇಳ್ತಾರೆ. ಕೆಲವು ನಾಯಕರಂತೂ ಲಾಠಿಯನ್ನು ಹಿಡ್ಕೊಂಡು ಓಡೋದೇನು ದನ ಕಾಯರು ಹಿಡ್ಕೊಂಡು ಓಡಾಡ್ತಾರಲ್ಲ ಆ ರೀತಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ, ಬೇಡ ಅಂತ ಹೇಳಿದರು. ಕೆಲವು ಟೀಕೆ ಮಾಡಿದ್ರು ಕೆಲವರು ನಾಯಕರು. ಹೀಗಾಗಿ ಈ ರೀತಿಯಾದಂತಹ ನೀವು ಲಾಠಿಯನ್ನು ಹಿಡಿದುಕೊಂಡು ಓಡಾಡೋದು ಅಥವಾ ಕೋಲನ್ನು ಹಿಡಿದುಕೊಂಡು ಓಡಾಡೋದು ಸರಿಯಲ್ಲ, ಅದನ್ನು ಬಿಟ್ಟು ನಮ್ಮ ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಕೆಲವು ಸಂಘಟನೆಗಳ ಅಭಿಪ್ರಾಯ ಇದು. ಅಲ್ಲೇನು ಸಭೆ ಆಗಿತ್ತಲ್ಲ, ಆ ಸಭೆಯಲ್ಲಿ ಆದಂತಹ ಒಂದು ಮಾತುಕತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಅದನ್ನೆಲ್ಲವನ್ನು ಕೂಡ ತೆಗೆದುಕೊಂಡಿದ್ದಾರೆ, ಹೋಗಿ ಕೋರ್ಟ್ಗೆ ಸಲ್ಲಿಸ್ತಾರೆ, ನಾಳೆ ಇದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಏನೆಲ್ಲ ನಾಯಕರುಗಳು ಮಾತನಾಡಿದ್ದಾರೆ, ಯಾಕೆ ಚಿತ್ತಾಪುರದಲ್ಲಿನೇ ಈ ಒಂದು ಪಥಸಂಚಲನಕ್ಕೆ ಈ ರೀತಿಯಾದಂತಹ ಒಂದು ಅಡ್ಡಿ, ಆತಂಕ, ಗೊಂದಲ ಎಲ್ಲವೂ ಕೂಡ ಸೃಷ್ಟಿಯಾಗಿದೆ ಅಂತಂದರೆ ಅದು ಪ್ರಿಯಾಂಕ ಖರ್ಗೆ ಅವರು ಸ್ಪರ್ಧೆ ಮಾಡುವಂತಹ ಕ್ಷೇತ್ರ. RSS ಪರವ ಅಂದರೆ ಅದರ ಒಂದು ವಿಚಾರವಾಗಿ ಮಾತನಾಡಿದ್ದು, ವಿರುದ್ಧವಾಗಿ ಮಾತನಾಡಿದ್ದು ಅವರೇ ಮೊದಲನೇದಾಗಿ ಶುರು ಮಾಡಿದೆ. ಹೀಗಾಗಿ ಅವರದ್ದೇ ಒಂದು ಜಾಗದಲ್ಲಿ, ಅವರದ್ದೇ ಒಂದು ನೆಲದಲ್ಲಿ, ಅವರದ್ದೇ ಒಂದು ಜನರ ಮುಂದೆ ನಮ್ಮ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂತ ಹೇಳಿ RSS ಪಣ ತೊಟ್ಟಿತ್ತು. ಅದು ಗೊತ್ತಾದ ಮೇಲೆ ಪ್ರಿಯಾಂಕ ಖರ್ಗೆ ಅವರನ್ನು ಬೆಂಬಲಿಸುವಂಥವರು ಕೆಲವೊಂದು ಸಂಘಟನೆಗಳು ಕೂಡ ಬರುತ್ತೆ, ಬಂದು ನಾವು ಕೂಡ ಮಾಡ್ತೀವಿ, ಆಯಿತು ನೀವು ನಿಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ನಾವು ಕೂಡ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಈ ಒಂದು ಪಥಸಂಚಲನದ ವಾರ ನಡೀತಾ ಇತ್ತು. ಹೀಗಾಗಿ ಕೋರ್ಟ್ನ ಒಂದು ಆದೇಶಕ್ಕಾಗಿ ಈಗ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.